ಸಾರ್ಥಕ. ಮಳ್ಳೂರಿನಲ್ಲಿ ಶ್ರೀಮತಿ ಗೌರಮ್ಮನವರ ಸ್ಮರಣಾರ್ಥ ಬೃಹತ್ ಆರೋಗ್ಯ ಶಿಬಿರ ಯಶಸ್ವಿ. 100 ಜನರಿಗೆ ಉಚಿತ ಚಿಕಿತ್ಸೆ. ಶಿಡ್ಲಘಟ್ಟ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಧ್ಯೇಯದೊಂದಿಗೆ ದಿವಂಗತ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತ ಆಯೋಜಿಸಲಾಗಿದ್ದ ಉಚಿತ ಕಿಡ್ನಿ ಮತ್ತು ಮೂತ್ರಕೋಶ ತಪಾಸಣಾ ಶಿಬಿರವು ಸಾರ್ವಜನಿಕರ ಅಭೂತಪೂರ್ವ ಬೆಂಬಲದೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ 100 ಬಡ ಮತ್ತು ಮಧ್ಯಮ ವರ್ಗದ ಜನರು ಈ ಉಚಿತ ವೈದ್ಯಕೀಯ ಸೇವೆಯ ಲಾಭವನ್ನು ಪಡೆದುಕೊಂಡರು. ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರ ಮಳ್ಳೂರು ಹಾಗೂ ಎಂಎಸ್ ರಾಮಯ್ಯ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆಯ ಪ್ರಯುಕ್ತ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಶಿಬಿರದ ಕುರಿತು ಮಾತನಾಡಿದ ಖ್ಯಾತ ಮೂತ್ರಕೋಶ ತಜ್ಞರಾದ ಡಾಕ್ಟರ್ ಪುವಾಡ ಸಂದೀಪ್ ರವರು, ಇಂದಿನ ಬದಲಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಕಿಡ್ನಿ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಹೆಚ್ಚಾಗ್ತಿವೆ. ಇದನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚುವ ಉದ್ದೇಶದೊಂದಿಗೆ ಶ್ರೀಮತಿ ಗೌರಮ್ಮನವರ ಸವಿ ನೆನಪಿನಲ್ಲಿ ಈ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು, ಸುಮಾರು 230ಕ್ಕೂ ಹೆಚ್ಚು ಜನರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತಪಾಸಣೆಗೆ ಒಳಗಾಗಿದ್ದಾರೆ ಅಂತ ವಿವರಿಸಿದರು. ಈ ಶಿಬಿರದಲ್ಲಿ ಕೇವಲ ಸಮಾಲೋಚನೆಗೆ ಸೀಮಿತವಾಗದೆ ಅತ್ಯಾಧುನಿಕ ವೈದ್ಯಕೀಯ ಪರೀಕ್ಷೆಗಳನ್ನು ಉಚಿತವಾಗಿ ನೀಡಲಾಯಿತು. ತಪಾಸಣೆಗೆ ಬಂದವರ ಪೈಕಿ ಅಗತ್ಯವಿದ್ದ 50 ಜನರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೌಲಭ್ಯ ಒದಗಿಸಲಾಯಿತು. ಅಷ್ಟೇ ಅಲ್ಲದೆ ಪುರುಷರಲ್ಲಿ ಕಂಡುಬರುವ ಪ್ರಾಸ್ಟೇಟ್ ಕ್ಯಾನ್ಸರ್ ಭೀತಿಯನ್ನು ಹೋಗಲಾಡಿಸಲು ಮತ್ತು ಮುನ್ನೆಚ್ಚರಿಕೆ ವಹಿಸಲು ಸುಮಾರು 55 ಜನರಿಗೆ ಸಿರಂ ಪಿಎಸ್ಎ ಎಂಬ ದುಬಾರಿ ರಕ್ತ ಪರೀಕ್ಷೆಯನ್ನು ಸಂಪೂರ್ಣ ಉಚಿತವಾಗಿ ಮಾಡಲಾಯಿತು. ಇದು ಶಿಬಿರದ ವಿಶೇಷ ಆಕರ್ಷಣೆಯಾಗಿತ್ತು. ಇನ್ನು ರಕ್ತ ಪರೀಕ್ಷೆಯ ಫಲಿತಾಂಶಗಳ ಕುರಿತು ಮಾತನಾಡಿದ ವೈದ್ಯರು, ರಕ್ತದ ಮಾದರಿಗಳ ವರದಿಗಳು ಸಿದ್ಧವಾಗಲು ಕಾಲಾವಕಾಶ ಬೇಕಾಗುತ್ತದೆ. ಆದ್ದರಿಂದ ತಪಾಸಣೆ ಮಾಡಿಸಿಕೊಂಡ ಸಾರ್ವಜನಿಕರು ಮುಂದಿನ ವಾರ ಬಂದು ತಮ್ಮ ವರದಿಗಳನ್ನು ಪಡೆದುಕೊಳ್ಳಬಹುದು. ದೂರದ ಊರುಗಳಿಂದ ಬಂದವರಿಗೆ ಅಥವಾ ಬರಲು ಸಾಧ್ಯವಾಗದವರಿಗೆ ಅನುಕೂಲವಾಗುವಂತೆ ಆಸ್ಪತ್ರೆಯ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಯುವ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ತಿಳಿಸಿದರು. ಶಿಬಿರದಲ್ಲಿ ಪತ್ತೆಯಾದ ಗಂಭೀರ ಆರೋಗ್ಯ ಸಮಸ್ಯೆಗಳಿರುವ ರೋಗಿಗಳಿಗೆ ಮುಂದಿನ ಹಂತದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಯ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಲಾಯಿತು. ಶ್ರೀಮತಿ ಗೌರಮ್ಮನವರ ಕುಟುಂಬ ವರ್ಗದವರು ಹಮ್ಮಿಕೊಂಡ ಈ ಮಾನವೀಯ ಕಾರ್ಯಕ್ಕೆ ಸ್ಥಳೀಯ ಜನರಿಂದ ಮತ್ತು ಫಲಾನುಭವಿಗಳಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗದೆ ಇಂತಹ ಜನೋಪಯೋಗಿ ಕಾರ್ಯಗಳ ಮೂಲಕ ಪುಣ್ಯ ಸ್ಮರಣೆಯನ್ನು ಆಚರಿಸುತ್ತಿರುವುದು ಇತರರಿಗೆ ಮಾದರಿಯಾಗಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಮೇಶ್, ಡಾಕ್ಟರ್ ಪ್ರಸಾದ್, ಮೈಲಾರಪ್ಪ, ಡಾಕ್ಟರ್ ತರುಣ್ ಜವಲಿ, ಡಾಕ್ಟರ್ ಮಾನಸ, ಡಾಕ್ಟರ್ ಅಭಿಷೇಕ್, ಮನೋಜ್ ಇನ್ನು ಮುಂತಾದವರು ಹಾಜರಿದ್ದರು. ನಂಬಿಕೆ ಇಟ್ಕೊಂಡು ಹೆಚ್ಚು ಜನ ಬಂದು ಭಾಗವಹಿಸಿ ಇದರೊಂದು ಪ್ರಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವತ್ತು ಸರಿಸುಮಾರು ಇಲ್ಲಿವರೆಗೂ 230 ಜನ ಒಪಿಡಿ ಹೊರರೋಗಿಗಳು ರಿಜಿಸ್ಟ್ರೇಷನ್ ಆಗಿದೆ. ಆಗಲೇ 50 ಜನಕ್ಕೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮುಗಿಸಿದೆ. 55 ಜನಕ್ಕೆ ರಕ್ತ ತಪಾಸಣೆ ಸಿರಂ ಪಿಎಸ್ಎ ಅಂತ ಅದು ಕ್ಯಾನ್ಸರ್ ಇದೆ ಇಲ್ಲ ಅಂತ ಕಂಡುಹಿಡಿಯೋದಕ್ಕೆ ಆಗಿರುವ ಪರೀಕ್ಷೆಗಳು ನಡೆದಿದೆ. ಇನ್ನೂ ಹೆಚ್ಚು ಜನ ಬರೋದಿದೆ. ಎಲ್ಲರೂ ಫೆಸಿಲಿಟಿನ ಉಪಯೋಗಿಸ್ಕೊಂಡು ಮತ್ತೆ ಈ ರಕ್ತ ಪರೀಕ್ಷೆ ಮತ್ತೆ ಏನು ಕೊಟ್ಟಿದ್ದಾರೆ ಇದು ರಿಪೋರ್ಟ್ಸ್ ಇವತ್ತು ಸಿಗಲ್ಲ, ಬರೋ ವಾರ ರೆಡಿ ಇರುತ್ತೆ. ಬರೋ ವಾರ ಮತ್ತೆ ಬರೀತಾ ಬರಬೇಕು. ಒಂದು ವೇಳೆ ನೀವು ಬರೋಕ್ಕಾಗಿಲ್ಲ ಅಂದ್ರೆ ನಮ್ಮದು ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ರಿಪೋರ್ಟ್ ತೊಂದರೆ ಇದೆ ನಿಮ್ಗೆ ತಿಳಿಸ್ತೀವಿ. ಅದಕ್ಕೆ ಬೇಕಾದಂಥ ಫರ್ದರ್ ಮತ್ತೆ ಟೆಸ್ಟ್ ಏನಾದ್ರು ಇದ್ರೆ ಬಂದು ಮಾಡಿಸ್ಕೊಡ್ತೀವಿ. ಇನ್ನೊಂದು ವಿಶೇಷ ಏನಂದ್ರೆ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯ ಸ್ಮರಣೆ ಕೂಡ ಆ ದಿನದಿಂದ ಆಗಿರ್ತಕ್ಕಂಥದ್ರಿಂದ ಇವತ್ತು ಈ ಶಿಬಿರವನ್ನು ಏರ್ಪಡಿಸಿರ್ತಾರೆ. ಈ ಶಿಬಿರದಲ್ಲಿ ಏನಂತಂದ್ರೆ ಒಂದು ಕಿಡ್ನಿ ಮತ್ತು ಮೂತ್ರಕೋಶದ ಸಂಬಂಧಪಟ್ಟ ಕಾಯಿಲೆಗಳಿಗೆ ಎಲ್ಲ ತಪಾಸಣೆಯನ್ನು ಮಾಡ್ತಕ್ಕಂಥದ್ದು ಉಚಿತವಾಗಿ. ಮತ್ತೆ ಯಾರಿಗೆ ಅವಶ್ಯಕತೆ ಇರ್ತದೋ ಅವ್ರಿಗೆ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮತ್ತೆ ಒಂದು ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಕೂಡ ಏರ್ಪಡಿಸಲಾಗಿದೆ. ಈ ಒಂದು ಪರೀಕ್ಷೆಯನ್ನು ಮಾಡೋದ್ರಿಂದ ಅವ್ರಿಗೆ ಜನಗಳಿಗೆ ಏನು ತೊಂದರೆ ಇದೆ ಅಂತ ಕಂಡಿಡಿದು ಅದಕ್ಕೆ ಒಂದು ತಕ್ಕವಾದ ಪರಿಹಾರವನ್ನು ಕೊಡ್ತಕ್ಕಂಥದ್ದು. ಅದಕ್ಕೆ ಔಷಧಿ ಆಗಿರ್ಬೋದು, ಅದಕ್ಕೆ ಇವತ್ತು ಕೂಡ ಫ್ರೀಯಾಗಿ ಔಷಧಿಯನ್ನು ವಿತರಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ. ಮತ್ತೆ ಅವರಿಗೆ ಸಪೋಸ್ ಏನಾದ್ರೂ ಒಂದು ತೊಂದರೆ ಇದೆ, ಅದಕ್ಕೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ಕಂಡು ಬಂದಲ್ಲಿ ಆ ತರದ ರೋಗಿಗಳನ್ನ ರಾಮಯ್ಯ ಆಸ್ಪತ್ರೆಗೆ ಶಿಫ್ಟ್ ಮಾಡಿ ಅಲ್ಲಿ ಅವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇದನ್ನ ಡಾಕ್ಟರ್ ಸಂದೀಪ್ ಅವರು ಬಹಳ ಮುಖ್ಯವಾಗಿ ಅದು ಅವ್ರ ಇಂಟ್ರೆಸ್ಟ್ ತಗೊಂಡು ಅದು ಇದನ್ನ ಕೋಆರ್ಡಿನೇಟ್ ಮಾಡಿ ಮಾಡ್ತಾ ಇದ್ದಾರೆ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಶ್ರಮ ಇರ್ತದೆ. ಈ ಶ್ರಮವನ್ನು ಇವರು ಪೋಡಾ ಫೌಂಡೇಶನ್ ಇಂದ ಡಾಕ್ಟರ್ ಸಂದೀಪ್ ಮತ್ತು ಅವರ ತಂದೆ ತಾಯಿಗಳು ಬಹಳಷ್ಟು ಇದರ ಹಿಂದೆ ಕಷ್ಟಪಟ್ಟು, ಬಹಳಷ್ಟು ಜನಗಳು ಕಷ್ಟಪಟ್ಟು ಇದು ಒಂದು ವ್ಯವಸ್ಥೆ ಮಾಡಲಾಗಿದೆ. ಆದ್ರಿಂದ
ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಬಹಳಷ್ಟು ಜನರಿಗೆ ಇದರಿಂದ ಪ್ರಯೋಜನ ಆಗ್ತದೆ. ಎಲ್ಲರೂ ಕೂಡ ಈ ತರ ಒಂದು ಆರೋಗ್ಯ ಶಿಬಿರದ ಒಂದು ಉಪಯೋಗನ ಮಾಡ್ಕೋಬೇಕು. ಸೊ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತಂದ್ರೆ ಕಾಯಿಲೆನ ಇನ್ನು ಮೊದಲ ಹಂತದಲ್ಲಿ ಇರ್ತಕ್ಕಂಥ ಟೈಮಲ್ಲಿ, ಈಗ ಕಿಡ್ನಿ ಕಾಯಿಲೆ ಇರ್ಬೋದು, ಕಿಡ್ನಿ ಕಲಿ ಇರ್ಬೋದು, ಕಿಡ್ನಿ ಕ್ಯಾನ್ಸರ್ ಸಂಬಂಧಪಟ್ಟ ಇರ್ಬೋದು, ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಇರ್ಬೋದು, ಇಲ್ಲ ಪ್ರಾಸ್ಟೇಟ್ ಗ್ರಂಥಿಗೆ ಸಂಬಂಧಪಟ್ಟ ಕ್ಯಾನ್ಸರ್ ಇರ್ಬೋದು, ಇಲ್ಲ ಕ್ಯಾನ್ಸರ್ ಇಲ್ಲದೆ ಇರ್ತಕ್ಕಂಥ ಗಡ್ಡೆಗಳು ಇರ್ಬೋದು, ಈ ಹಲವಾರು ಅಥವಾ ಸ್ತ್ರೀಯರಲ್ಲಿ ಮೂತ್ರದ ಸಮಸ್ಯೆಗಳು ಇರ್ಬೋದು. ಇವತ್ತು ನಾವು ಡಾಕ್ಟರ್ ಮಾನ್ಸ ಅಂತ ಮೂತ್ರಕ್ಕೆ ಸಂಬಂಧಪಟ್ಟ ಸ್ತ್ರೀಯರಲ್ಲಿ ಏನೇನು ತೊಂದರೆಗಳು ಇರ್ತವೋ ಅದನ್ನ ಕಂಡಿಡಿದು ಅದಕ್ಕೆ ಸಲಹೆಯನ್ನು ಕೊಡ್ತಕ್ಕಂಥ ಡಾಕ್ಟರ್ ಕೂಡ ಇವತ್ತು ಬಂದಿದ್ದಾರೆ. ಸೊ ಇವರು ಎಲ್ಲ ತಜ್ಞರ ಇದರಿಂದ ಉಪಯೋಗಿಸ್ಕೊಂಡು ಅವರು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂದ್ರೆ ಮುಂಚಿತವಾಗಿ ಅದು ಕಂಡಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಮುಂದೆ ಆಗ್ತಕ್ಕಂಥ ಒಂದು ಅನಾಹುತವನ್ನ ತಡೆಗಟ್ಟಬಹುದು. ಈ ಒಂದು ಯಶಸ್ವಿ